ಶಿವಮೊಗ್ಗದಲ್ಲಿ ಹುಲಿಕಲ್ ಘಾಟ್ನಲ್ಲಿ ನಡೆದಂತಹ ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಣ್ಣು ಕುಸಿದು ಸಾವನ್ನಪ್ಪಿದ ಕಾರ್ಮಿಕರ ಕುಟುಂಬಕ್ಕೆ ಈಗ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನ ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಸರ್ಕಾರದಿಂದ 5 ಲಕ್ಷ ಪರಿಹಾರ ಘೋಷಣೆ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್ ಅಲ್ಲಿ ಕೆಲಸ ನಡೀತಾ ಇತ್ತು, ಕಾಮಗಾರಿ ನಡೀತಾ ಇತ್ತು. ರಸ್ತೆ ತಡೆಗೋಡೆ ನಿರ್ಮಾಣ ಕಾಮಗಾರಿ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಆ ಮೇಲ್ಮೈಯಲ್ಲಿ ಇದ್ದಂತಹ ಮಣ್ಣು ಭಾರಿ ಪ್ರಮಾಣದಲ್ಲಿ ಕುಸಿತ ಆಗಿದೆ. 3 ಕಾರ್ಮಿಕರ ಸಾವಿಗೆ ಕಾರಣ ಆಗಿದೆ ಈ ಒಂದು ದುರಂತ. ಸಿಎಂ ಸಿದ್ದರಾಮಯ್ಯ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಮೃತ ದುರ್ದೈವಿ ಕಾರ್ಮಿಕರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಕುಟುಂಬಸ್ಥರಿಗೆ ನೋವು ಭರಿಸುವ ಶಕ್ತಿ ಸಿಗಲಿ ಅಂತ ಕೇಳ್ಕೊಂಡಿದ್ದಾರೆ. ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಮಾನವೀಯ ನೆಲೆಯಲ್ಲಿ ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನ ಸರ್ಕಾರ ಕೊಡ್ತಾ ಇದೆ ಅಂತ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕಾಮಗಾರಿ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಸುಮಾರು ಜನ ಕಾರ್ಮಿಕರಿದ್ರು. ಅದರಲ್ಲಿ 3 ಕಾರ್ಮಿಕರು ಬೃಹದಾಕಾರದ ಮಣ್ಣು ಕುಸಿತದ ಅಡಿಯಲ್ಲಿ ಸಿಕ್ಕಾಕೊಂಡು ಸಾವನ್ನಪ್ಪಿರುವಂಥದ್ದು, ದುರ್ಮರಣ ಹೊಂದಿರುವಂಥದ್ದು. ಕೂದಲೆಳೆ ಅಂತರದಲ್ಲಿ ಸುಮಾರು ಜನ ಪಾರಾಗಿದ್ದಾರೆ. ಹುಲಿಕಲ್ ಘಾಟ್ನಲ್ಲಿ ಮಣ್ಣು ಕುಸಿದು 3 ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಪರ ಬ್ಯಾಟಿಂಗ್ ಶುರುವಾಗಿದೆ. ಇಲಾಖೆ ಅಧಿಕಾರಿಗಳ ತಪ್ಪಿಲ್ಲ ಅಂತ ಹಿರಿಯ ಅಧಿಕಾರಿಗಳು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಪಿಡಬ್ಲ್ಯೂಡಿ ಇಲಾಖೆ ಮುಖ್ಯ ಇಂಜಿನಿಯರ್ ಜಗದೀಶ್ ಬ್ಯಾಟ್ ಮಾಡಿರೋದು, ಅಂದ್ರೆ ಆ ಬಗ್ಗೆ ಮಾತನಾಡಿದ್ದಾರೆ, ಅವರ ಪರವಾಗಿ ಮಾತನಾಡಿದ್ದಾರೆ. ಅವರದ್ದೇನು ಅದರಲ್ಲಿ ತಪ್ಪಿಲ್ಲ ಅಂತ. ಕಾಮಗಾರಿಗೂ ಮುನ್ನ ಎಲ್ಲ ರೀತಿಯ ಪರೀಕ್ಷೆಗಳನ್ನು ಮಾಡಲಾಗಿದೆ. ಕಾಮಗಾರಿ ವೇಳೆ ನಮ್ಮ ಇಂಜಿನಿಯರ್ ಕೂಡ ಅಲ್ಲೇ ಇದ್ರು, ಆ ಸ್ಥಳದಲ್ಲೇ ಇದ್ರು. ಈ ಹಿಂದೆ ರಸ್ತೆ ನಿರ್ಮಾಣದ ಸಂದರ್ಭದಲ್ಲಿ ಹುಡಿ ಮಣ್ಣನ್ನ ಅಲ್ಲಿ ಬಳಕೆ ಮಾಡಲಾಗಿದೆ. ಸೊ ಅದರಿಂದಾಗಿ ಮಣ್ಣಿನ ಕುಸಿತ ಆಗಿದೆ ಅಂತ ಹೇಳಿದ. ಅದನ್ನು ಹೊರತುಪಡಿಸಿದ್ರೆ ಈಗ ಯಾವುದೇ ನಿರ್ಲಕ್ಷ್ಯ ಆಗಿಲ್ಲ, ತಾಂತ್ರಿಕ ದೋಷ ಆಗಿಲ್ಲ ಅಂತ ಸಮರ್ಥನೆಯನ್ನ ಮಾಡಿಕೊಂಡಿದೆ. ನಿನ್ನೆ ಈ ಅವಘಡದಲ್ಲಿ ಸತ್ತಿರುವಂತಹ 3 ಕಾರ್ಮಿಕರ ಕುಟುಂಬಕ್ಕೆ ನನ್ನ ಲೋಕೋಪಯೋಗಿ ಇಲಾಖೆಯಿಂದ ಸಾಂತ್ವನವನ್ನು ಹೇಳುತ್ತೇವೆ. ಈ ಅವಘಡ ಆಗಬಾರ್ದಿತ್ತು, ಆಗಿದೆ. ಇದು ನಿನ್ನೆ ಸಂಜೆ ಸುಮಾರು 6:30 ಅಷ್ಟು 6:30 7 ಗಂಟೆ ಮಧ್ಯದಲ್ಲಿ ಆಗಿದೆ. ಅವರು ಇವತ್ತಿನ ದಿನ ಅವ್ರು ಏನು ಮಾಡಬೇಕಾಗಿತ್ತು ಕೆಲಸದ್ದು ಅದರ ಪೂರ್ವಾಪರವನ್ನು ಚರ್ಚೆ ಮಾಡಲಿಕ್ಕೋಸ್ಕರ ಯಾವ ಲೇಬರ್ಸ್ಗಳಿರಲಿಲ್ಲ. ಒಬ್ಬರು ಸ್ವತಃ ಕಾಂಟ್ರಾಕ್ಟರ್ನ ಅಣ್ಣನ ಮಗ ಈ ಕಾಮಗಾರಿಯನ್ನು ಮೇಲುಸ್ತುವಾರಿ ಮಾಡ್ತಾ ಇತ್ತಂತೆ ಅವನು. ಮತ್ತೆ ಇನ್ನಿಬ್ಬರು ಎಲ್ಲ ಸುಸಜ್ಜಿತವಾಗಿ ಅವರು ಎಲ್ಲದನ್ನು ಸಲಕರಣೆಗಳೊಂದಿಗೆ ಗಂಬೂಟ್ಸು ಹೆಲ್ಮೆಟ್ಸ್ಗಳನ್ನೆಲ್ಲ ಹಾಕ್ಕೊಂಡು ಇವತ್ತು ಏನು ಮಾಡಬೇಕು ಕೆಲಸ ಅದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಅಂತೇಳಿ ಆ ತಳಪಾಯದಲ್ಲಿ ನಿಂತ್ಕೊಂಡು ಅವರು ಸಮಾಲೋಚನೆ ಮಾಡಬೇಕಾದಾಗ ಇದ್ದಕ್ಕಿದ್ದ ಹಾಗೆ ರಸ್ತೆ ಮಣ್ಣೇನು ಕುಸಿದಿದೆ. ಆದ ಕಾರಣಕ್ಕೋಸ್ಕರ ಅವರು 3 ಜನ ಮೃತಪಟ್ಟಿದ್ದಾರೆ. ಅವರಿಗೆ ಅವ್ರ ಕುಟುಂಬಕ್ಕೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರಿಗೆ ಸಾಂತ್ವನ ಹೇಳ್ತೇವೆ. ಅವ್ರು ಇದರೊಳಗೆ ನಿರ್ಲಕ್ಷ್ಯ ಅಂತೇಳಿ ಇಲ್ಲ. ಯಾಕಂತೇಳಿದ್ರೆ ಈಗ 6 ಗಂಟೆ ಮಟ್ಟ 5:30 6 ಗಂಟೆ ಮಟ್ಟ ನಮ್ಮ ಇಂಜಿನಿಯರ್ ಸೆಕ್ಷನ್ ಇಂಜಿನಿಯರ್ ಕೂಡ ಇಲ್ಲಿ ಇದ್ದು ಅವರಿಗೆ ನಾಳೆ ಏನು ಕೆಲಸ ಕಾರ್ಯಗಳು ಮಾಡಬೇಕು ಅಂತೇಳಿ ಎಲ್ಲ ಸೂಚನೆಯನ್ನು ಕೊಟ್ಟು ಹೋಗಿದ್ದಾರೆ. ನಂತರ ಇದು 6:30 ನಂತರ ಅವರು ಇಂಟರ್ನಲ್ಲಿ ಅವರು ಚರ್ಚೆ ಮಾಡಲಿಕ್ಕೆ ನಾಳೆ ಹೇಗೆ ಸಮನ್ವಯ ಸಾಧಿಸಬೇಕು ಅಂತೇಳಿ ಅನ್ನೋ ಕಾರಣಕ್ಕೋಸ್ಕರ ಅವ್ರು 3 ಜನ ನಿಂತ್ಕೊಂಡು ಚರ್ಚೆ ಮಾಡಬೇಕಾದಾಗ ಇದು. ಹುಲಿಕಲ್ ಘಾಟ್ ದುರಂತದಲ್ಲಿ 3 ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಘಟನಾ ಸ್ಥಳಕ್ಕೆ ಇದುವರೆಗೂ ಗುತ್ತಿಗೆದಾರ ಸಿವಿ ಚಂದ್ರಶೇಖರ್ ಬಂದೇ ಇಲ್ಲ. ಈ ಒಂದು ಕಾಮಗಾರಿಯನ್ನ ಗುತ್ತಿಗೆ ಪಡೆದಂತಹ ಗುತ್ತಿಗೆದಾರ ಸಿವಿ ಚಂದ್ರಶೇಖರ್ ತಮ್ಮ ಸಂಬಂಧಿ ಸೇರಿದಂಗೆ 3 ಕಾರ್ಮಿಕರ ಸಾವಾಗಿರೋದು. ಘಟನೆ ನಡೆದು 24 ಗಂಟೆ ಕಳೆದರೂ ಕೂಡ ಈ ಘಟನಾ ಸ್ಥಳಕ್ಕೆ ಬಂದಿಲ್ಲ. ಮಾನವೀಯತೆಯ ದೃಷ್ಟಿಯಿಂದ ಮೃತರ ಕುಟುಂಬಗಳಿಗೆ ಕನಿಷ್ಠ ಪಕ್ಷ ಸಾಂತ್ವನ ಹೇಳೋಕ್ಕೂ ಕೂಡ ಬಂದಿಲ್ಲ ಈ ವ್ಯಕ್ತಿ ಗುತ್ತಿಗೆದಾರ. 1 ದಿನ ಆಗಿದೆ, 24 ಗಂಟೆ ಕಳೆದು ಹೋಗಿದೆ, 3 ಸಾವಾಗಿದೆ. ಇಷ್ಟೆಲ್ಲ ದುರಂತ ನಡೆದು ಹೋಗಿ ಆದರೂ ಕೂಡ ಗುತ್ತಿಗೆದಾರ ಬರೆದಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಸಂಪರ್ಕದಲ್ಲಿದ್ದಾರೆ. ವಿನಯ್, ಒಂದು ದುರಂತದ ವಿಚಾರವನ್ನ ನಾವು ನೋಡ್ತಾ ಇದ್ವಿ, ಆದ್ರೆ ಈ ಬಗ್ಗೆ ಹಿರಿಯ ಅಧಿಕಾರಿಗಳು ಒಂದು ರೀತಿ ಸಮರ್ಥನೀಯ ಹೇಳಿಕೆಗಳನ್ನು ಕೊಡ್ತಾ ಇರುವಂತದ್ದು ಒಂದು ಕಡೆ ಆದ್ರೆ, ಈ ಕಾಮಗಾರಿ ನಡೆಸ್ತಾ ಇರುವಂತಹ ಗುತ್ತಿಗೆದಾರ ಇದುವರೆಗೂ ರಿಯಾಕ್ಷನ್ ಕೊಡೋದಿರಲಿ, ಆ ಸ್ಥಳಕ್ಕೆ ಇದುವರೆಗೂ ಬಂದಿಲ್ಲ ಅನ್ನುವಂಥದ್ದು ಒಂದಿಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಈ ಸಾವುಗಳಿಗೆ ಹೊಣೆ ಯಾರು ಅನ್ನೋ ಪ್ರಶ್ನೆ ಹೇಗಿದೆ?
ಅರುಣ್, ನಿನ್ನೆ ನಡೆದಂತಹ ದುರಂತ ಏನಿದೆ, ಹುಲಿಕಲ್ ಘಾಟಿನಲ್ಲಿ ಮಣ್ಣು ಕುಸಿದು ಸಾವನ್ನಪ್ಪಿರೋ ಘಟನೆ ಏನಿದೆ, ಘಟನೆಗೆ ಸಂಬಂಧಪಟ್ಟಂತೆ ಈಗ ಬೆಳವಣಿಗೆಗಳನ್ನು ನೋಡ್ತಾ ಹೋದ್ರೆ ಇದೊಂದು ರೀತಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಜೊತೆಗೆ ಗುತ್ತಿಗೆದಾರರ ನಿರ್ಲಕ್ಷ್ಯಕ್ಕೆ ಕಾರಣವಾಗಿದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದು. ಜೊತೆಗೆ ಇಲ್ಲಿಯ ಸ್ಥಳೀಯ ಶಾಸಕರಾದ ಅರಗ ಜ್ಞಾನೇಂದ್ರ ಅವರ ಸಂಬಂಧಿಯನ್ನ ಉಳಿಸೋದಕ್ಕೆ ಕೆಲಸ ಮಾಡ್ತಿದಾರ ಅನ್ನೋ ಒಂದು ಅನುಮಾನ ಕೂಡ ಕಾಡ್ತಾ ಇರೋದು. ಯಾಕಂದ್ರೆ ಅವರ ಹೇಳಿಕೆಗಳನ್ನ ನೋಡ್ತಾ ಹೋದ್ರೆ ಈ ಘಟನೆ ಏನು ಆಕಸ್ಮಿಕ ಅನ್ನೋ ಒಂದು ಮಾತುಗಳನ್ನ ಆಡ್ತಾ ಇರೋದು. ಹಾಗಾಗಿ ಇಲ್ಲಿಯ ಸ್ಥಳೀಯರು ಹೇಳುವ ಪ್ರಕಾರ ಒಂದಿಷ್ಟು ಜನರು ಅದನ್ನ ವಿರೋಧ ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದ್ರೆ ಇದು ಗುತ್ತಿಗೆದಾರರು ಜೊತೆಗೆ ಏನು ಇಂಜಿನಿಯರ್ಗಳಿದ್ದಾರೆ ಅವರ ನಿರ್ಲಕ್ಷ್ಯಕ್ಕೆ ಇದೊಂದು ಕೈಗನ್ನಡಿ ಅಂತಾನೆ ಹೇಳ್ತಾರೆ. ಅಲ್ಲಿ ತೆಗೆದುಕೊಳ್ಬೇಕಾಗಿದ್ದಂತಹ ಕೆಲವೊಂದು ಸೇಫ್ಟಿ ಮೆಜರ್ಗಳನ್ನ SOP ಗಳನ್ನ ಪಾಲನೆ ಮಾಡಬೇಕಾಗಿತ್ತು, ಅದ್ಯಾವುದು ಕೂಡ ಆಗಿಲ್ಲ. ಜೊತೆಗೆ 6:30 ಮೇಲೆ ಯಾಕೆ ಕೆಲಸಕ್ಕೆ ಇಳಿಸ್ಕೊಂಡ್ರು, ಅಲ್ಲಿ ಕಾರ್ಮಿಕರನ್ನ ಇಳಿಸಿದ್ರು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದು. ಜೊತೆಗೆ ಅಧಿಕಾರಿಗಳು ಕೂಡ ಏನು ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ PWD ಅಧಿಕಾರಿಗಳು ಕೂಡ ಅವ್ರಿಗೆ ಒಂದಿಷ್ಟು ಏನು ಹೇಳ್ತಾ ಇರೋದು, ಅಂದ್ರೆ ಆ ರೀತಿಯಾಗಿ ನಡೆದೇ ಇಲ್ಲ, ನಾವೆಲ್ಲ ರೀತಿ ಸರಿಯಾಗಿ ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆನೂ ಹೇಳ್ತಾ ಇದೆ. ಆದ್ರೆ ಮೃತ ಶಬೀರ್ ಅವರ ಸಂಬಂಧಿಗಳು ಸಹ ಈಗ ಆರೋಪವನ್ನ ಮಾಡ್ತಾ ಇರೋದು ಗುತ್ತಿಗೆದಾರರೇ ಇದಕ್ಕೆ ನೇರ ಹೊಣೆ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ. ಯಾಕಂದ್ರೆ ಅವರು ನಮ್ಮ 200 ಕಿಲೋಮೀಟರ್ ಈ ತರ ಕಾರ್ಮಿಕರನ್ನ ಕರ್ತಂದು ಅವ್ರನ್ನ ಸೇಫ್ಟಿಯಾಗಿ ನೋಡ್ಕೊಂಡಿಲ್ಲ, ಅವರಿಗೆ ಬೇಕಾದಂತ ವ್ಯವಸ್ಥೆ ಮಾಡಿಲ್ಲ, ಅದರಲ್ಲೂ ಕೂಡ ರಾತ್ರಿ ವೇಳೆ ಅವ್ರನ್ನ ಕೆಲಸಕ್ಕೆ ಇಳಿಸಿರೋದು ಅಪರಾಧ ಅನ್ನೋ ಮಾತುಗಳನ್ನ ಹೇಳ್ತಾ ಇರೋದು. ಹಾಗಾಗಿ ಒಂದು ರೀತಿಯಲ್ಲಿ ಈಗ ಎಲ್ಲಾ ಸರಿ ಅಂದ್ರೆ ಈ ಏನು ಸಂಬಂಧಪಟ್ಟಂಗೆ ಪ್ರಕರಣ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕೆಲವೊಂದು ಉಡಾಫೆ ಮಾತುಗಳನ್ನ ಆಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಸ್ಥಳೀಯ ಶಾಸಕರ ಸಂಬಂಧಿ ಆಗಿರೋದ್ರಿಂದ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಅವರ ಹೇಳಿಕೆಗಳನ್ನ ನೋಡ್ತಾ ಹೋದ್ರೆ ಅವರು ಯಾವುದೇ ರೀತಿ ಇದರಲ್ಲಿ ತೊಂದರೆ ಆಗಿಲ್ಲ, ಅಂದ್ರೆ ಇದು ಆಕಸ್ಮಿಕವಾಗಿ ಆಗಿರೋದು ಒಂದು ಮಾತುಗಳನ್ನ ಆಡ್ತಾ ಇರೋದು. ಇವೆಲ್ಲವೂ ಕೂಡ ಆಕಸ್ಮಿಕವಾಗಿ ಆಗೋದಾಗಿದ್ರೆ ಅಲ್ಲಿ ಕೆಲವೊಂದು ಸೇಫ್ಟಿ ಮೆಜರ್ಗಳನ್ನ ತೆಗೆದುಕೊಳ್ಬೇಕಿತ್ತು, ಯಾಕೆ ತೆಗೆದುಕೊಳ್ಳಿಲ್ವ ಅನ್ನೋ ಒಂದು ಮಾತುಗಳು ಈಗ ಕೇಳಿ ಬರ್ತಾ ಇದ್ರು ಅರುಣ್. ಓಕೆ, ಈಗ ಸರ್ಕಾರದಿಂದ 5 ಲಕ್ಷ ಪರಿಹಾರ ಘೋಷಣೆ ಆಗಿದೆ ಮೃತಪಟ್ಟಂತ ಮೂವರ ಕುಟುಂಬಸ್ಥರಿಗೆ. ಈ ಬಗ್ಗೆ ಏನಾದರೂ ಅವರ ಕುಟುಂಬಸ್ಥರಿಂದ ಏನಾದರೂ ರಿಯಾಕ್ಷನ್ಸ್ಗಳೇನಾದರೂ ಸಿಗ್ತಾ ಇದೆಯಾ? ಕೇಸ್ ಮಾಡ್ತಾರಂತ ಹೇಗೆ? ಅರುಣ್, ಈಗ ಸದ್ಯ ಏನು ಮೃತರ ಸಂಬಂಧಿ ಆದಂತಹ ಏನು ಶಬೀರ್ ಮೃತರ ಸಂಬಂಧಿ ಹಾಗೂ ಜೊತೆಗೆ ಅವರ ಏನು ರಾಜು ಅವರಿದ್ದಾರೆ ಅವರ ಸಂಬಂಧಿಗಳು ಕೂಡ ಈಗ ಹೇಳುವ ಪ್ರಕಾರ ಈಗ ಸದ್ಯಕ್ಕೆ 5 ಲಕ್ಷವನ್ನ ಏನು ಸ್ಥಳೀಯ DC ಅವರು ಒಂದು ಅನೌನ್ಸ್ ಅನ್ನ ಮಾಡಿದ್ದಾರೆ. ಹಾಗಾಗಿ ನಾವು ಇನ್ನೂ ಹೆಚ್ಚಿನ ಏನು ದುಡ್ಡನ್ನ ಕೊಡ್ಬೇಕು, ಯಾಕಂದ್ರೆ ಬಡತನದಲ್ಲಿ ಬೆಂದವರು, ಹಾಗಾಗಿ ಅವರನ್ನ ಇನ್ನೂ ಕೂಡ ಇನ್ನಿಷ್ಟು ಬೇಕಾಗುತ್ತೆ. ಬರೀ 5 ಲಕ್ಷ ಆದ್ರೆ ಸಾಲಲ್ಲ, ಯಾಕಂದ್ರೆ ಅವರ ಮಕ್ಕಳಾಗಿರ್ಬೋದು, ಅವರ ತಾಯಿಯರು ಎಲ್ಲರೂ ಕೂಡ ಅನಾಥರಾಗಿದ್ದಾರೆ, ಅವರನ್ನ ನೋಡ್ಕೊಳ್ಳುವಂತ ಕೆಲಸ ಆಗ್ಬೇಕು. ಹಾಗಾಗಿ ಅವರಿಂದ ಏನು ಸರ್ಕಾರದಿಂದ ಇನ್ನಷ್ಟು ಇದಾಗಬೇಕು. ಅದರಲ್ಲೂ ಕೂಡ ಘಟನೆಯನ್ನ ಇಲ್ಲಿಯ ಸ್ಥಳೀಯ ಶಾಸಕರಾದ ಅರಗ ಜ್ಞಾನೇಂದ್ರಗಳು ಹಾಗೂ ಅಧಿಕಾರಿಗಳು ಲಘುವಾಗಿ ಪರಿಗಣಿಸಿದ್ದಾರೆ. ಅವರು ಕೂಡಲೇ ಅದನ್ನ ಸರಿಪಡಿಸಬೇಕು ಅನ್ನೋ ಮಾತುಗಳನ್ನ ಈಗ ಅವರ ಸಂಬಂಧಿಕರು ಆಡ್ತಾ ಇರೋದು. ಒಟ್ಟಿನಲ್ಲಿ ಈಗ ಏನು ಈ ಘಟನೆಗೆ ಸಂಬಂಧಪಟ್ಟಂತೆ ಹಲವಾರು ಅನುಮಾನಗಳು ಎದ್ದು ಕಾಣಿಸ್ತಾ ಇರೋದು. ಏನು ಯಾರೋ ಒಬ್ಬರನ್ನ ಉಳಿಸೋದಕ್ಕೆ ಈ ಜೀವಗಳನ್ನ ಬಲಿ ಕೊಡ್ತಾ ಇದಾರ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇದೆ. PWD ಇಲಾಖೆ ಅಧೀನದಲ್ಲಿ ನಡೀತಾ ಇರುವಂತ ಕಾಮಗಾರಿ ಇದು. PWD ಇಲಾಖೆಯ ಮೇನ್ ಇಂಜಿನಿಯರ್ ಮಾತನಾಡಿದ್ರು, ಮುಖ್ಯ ಇಂಜಿನಿಯರ್. 6 ಗಂಟೆಯ ನಂತರದಲ್ಲಿ ಅವರು ಅಲ್ಲಿ ನಿಂತ್ಕೊಂಡು ಸಮಾಲೋಚನೆ ಮಾಡ್ತಾ ಇದ್ರು, ನಾಳೆ ಏನ್ ಮಾಡಬೇಕು ಅಂತ. ಆಗ ಇದೊಂದು ದುರ್ಘಟನೆ ನಡೆದಿದೆ ಅಂತ ಹೇಳಿಕೆಗಳನ್ನು ನೋಡ್ತಾ ಇದ್ರೆ ಹೇಗಾದ್ರೂ ಮಾಡಿ ಇದರಿಂದ ಕೈ ತೊಳ್ಕೊಂಡ್ಬಿಟ್ರೆ ಸಾಕು ಅಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೌದು ಅರುಣ್, ಯಾಕಂದ್ರೆ PWDಯ ಮುಖ್ಯ ಏನು ಇಂಜಿನಿಯರ್ ಇದ್ದಾರೆ ಅವರು ಹೇಳುವ ಮಾತಿಗೂ ಹಾಗೂ ಅಲ್ಲಿದ್ದಂತಹ ಕಾರ್ಮಿಕರ ಮಾತಿಗೂ ಮ್ಯಾಚ್ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ನ್ಯೂಸ್8ಗೆ ಕೊಟ್ಟಂತಹ ಏನು ಬೈಟ್ ಏನಿದೆ ಆ ಬೈಟಲ್ಲಿ ಕಾರ್ಮಿಕರು ಏನ್ ಹೇಳ್ತಾರೆ, ನಾವು 6:30 ನಂತರ ಕೂಡ ಅಲ್ಲಿ ಕೆಲಸವನ್ನ ನಿರ್ವಹಿಸಿದ್ವಿ, ಅಲ್ಲಿ ಬೆಡ್ಡಿಂಗ್ ಅನ್ನ ಹಾಕ್ತಿದ್ವಿ, ಬೆಡ್ಡಿಂಗ್ ಹಾಕುವ ವೇಳೆ ಏಕಾಏಕಿ ಕುಸಿತು ಅಂತ ಹೇಳಿ ಮಣ್ಣು ಕುಸಿದ್ರ ಬಗ್ಗೆ ಏನು ಅಲ್ಲಿರುವಂತಹ ಕಾರ್ಮಿಕರು ಹೇಳ್ತಾ ಇರೋದು. ಆದ್ರೆ ಸದ್ಯ ಈಗ ಅಧಿಕಾರಿ ಹೇಳ್ತಾ ಇರೋ ಮಾತಿಗೂ ಹಾಗೂ ಏನು ಕಾರ್ಮಿಕರು ಹೇಳುವ ಮಾತಿಗೂ ಯಾವುದೇ ರೀತಿ ಮ್ಯಾಚ್ ಆಗ್ತಾ ಇಲ್ಲ. ಇದನ್ನ ಮುಚ್ಚಿ ಹಾಕುವ ಪ್ರಯತ್ನ ನಡೀತಾ ಇದೆ ಅಥವಾ ಸಮರ್ಥಿಸಿಕೊಳ್ಳುವ ಪ್ರಯತ್ನ ನಡೀತಿದೆ ಅನ್ನೋ ಒಂದು ಅನುಮಾನ ಕಾಡ್ತಾ ಇರೋದು. ಒಟ್ಟಿನಲ್ಲಿ ಈ ಅಧಿಕಾರಿಗಳ ನಡೆ ಏನಿದೆ ಅದು ಒಂದು ರೀತಿಯಲ್ಲಿ ದೊಡ್ಡ ಅನುಮಾನಕ್ಕೆ ಈಗ ಕಾಡ್ತಾ ಇರೋದು. ಸದ್ಯ ಎಲ್ಲಾ ರೀತಿಯ ತನಿಖೆಗಳು ಆಗ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಕೆಲವೊಂದಿಷ್ಟು ಸ್ಥಳೀಯ ನಾಯಕರು ಆಗ್ರಹಿಸಿರೋದು. ಇದನ್ನ ಸಮಗ್ರವಾಗಿ ತನಿಖೆ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಒಂದಿಷ್ಟು ನಾಯಕರು, ಇಲ್ಲಿಯ ಸ್ಥಳೀಯ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ ವಿನಯ್, ಹೋಲ್ಡ್ ಆನ್, ಮತ್ತಷ್ಟು ಡೀಟೇಲ್ಸ್ ಪಡಿತೀನಿ ನಿಮ್ಮಿಂದ. ಈ ಹುಲಿಕಲ್ ಘಾಟ್ ದುರಂತದ ಸ್ಥಳಕ್ಕೆ ಶಿವಮೊಗ್ಗ DC ಈಗ ಬಂದಿದ್ದಾರೆ, ಭೇಟಿ ಕೊಟ್ಟಿದ್ದಾರೆ. ವಾಲ್ ನಿರ್ಮಿಸಿ ರಸ್ತೆ ಭದ್ರಪಡಿಸುವ ಕೆಲಸ ಕೈಗೊಳ್ಳಲಾಗಿತ್ತು. 4,35 ಲಕ್ಷ ವೆಚ್ಚದ ಕಾಮಗಾರಿಯನ್ನ ಮಾಡಲಾಗ್ತಾ ಇತ್ತು. ಹುಡಿಮಣ್ಣು ಆಗಿರುವ ಕಾರಣ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. DC ಕೊಟ್ಟಿರೋದಿಲ್ಲ ಮಾಹಿತಿ, ಹಾಗಾಗಿ SOP ಪಾಲನೆ ಆಗಿಲ್ಲ ಎನ್ನುವ ಬಗ್ಗೆ ಮಾಹಿತಿ ಪಡೆಯಲಾಗುತ್ತದೆ ಅಂತ ಶಿವಮೊಗ್ಗ DC ಡಾಕ್ಟರ್ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಹುಲಿಕಲ್ ಘಾಟ್ನಲ್ಲಿ ಮಣ್ಣು ಕುಸಿದು 3 ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರ ಅವರಿಂದ ಉಡಾಫೆ ಉತ್ತರ ಕೂಡ ಬಂದಿರುವಂತದ್ದು. ಘಟನೆ ಆಕಸ್ಮಿಕ ಅಂತ ಬಿಜೆಪಿ ಶಾಸಕ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಗುತ್ತಿಗೆದಾರ ಸಂಬಂಧಿ ಅನ್ನೋ ಕಾರಣ ಶಾಸಕರ ಜಾಣ ಉತ್ತರವಾಯಿತು. ಹಾಗಾದ್ರೆ ಸಂಬಂಧಿ ಗುತ್ತಿಗೆದಾರನ ಪರ ಆರಗ ಜ್ಞಾನೇಂದ್ರ ಬ್ಯಾಟ್ ಮಾಡೋಕ್ ಮುಂದಾಗಿದೆ. ಹೇಗಾದ್ರೂ ಮಾಡಿ ಬಚಾವ್ ಮಾಡೋಕೆ ನೋಡ್ತಾ ಇದ್ದಾರ. ಅಧಿಕಾರಿ ಹಾಗೂ ಗುತ್ತಿಗೆದಾರರ ನಿರ್ಲಕ್ಷ್ಯ ಬಗ್ಗೆ ದಿವ್ಯ ಮೌನವನ್ನ ವಹಿಸ್ತಾ ಇದ್ದಾರೆ ಶಾಸಕರು, ಸ್ಥಳೀಯ ಶಾಸಕರು. ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಸಂಬಂಧಿ ಗುತ್ತಿಗೆದಾರನ ಪರ ಆರಗ ಜ್ಞಾನೇಂದ್ರ ಬ್ಯಾಟ್ ಮಾಡೋಕ್ ಮುಂದಾದ್ರ ಅಚಾತುರ್ಯದಿಂದ ಆಗಿದೆ ಅಥವಾ ಆಕಸ್ಮಿಕವಾಗಿ ನಡೆದಂತಹ ಘಟನೆ ಇದು ಅನ್ನುವಂತಹ ಹೇಳಿಕೆಗಳನ್ನ ಕೊಟ್ಟು ಅವರ ಪರವಾಗಿ ಮಾತನಾಡ್ತಾ ಈ ಒಂದು ಅತಿದೊಡ್ಡ ದುರಂತವನ್ನ 3 ಸಾವನ್ನಪ್ಪಿರುವಂತಹ ಪ್ರಕರಣವನ್ನ ಮುಚ್ಚಿ ಹಾಕುವಂತಹ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡೋಕೆ ಮುಂದಾದ್ರ ಅನ್ನೋ ಅನುಮಾನ ಕಾಡ್ತಾ ಇದೆ. ಯಾವಾಗಲೂ ಕೂಡ ಇದು ಜರಿದು ಹೋಗ್ತಾ ತೊಂದರೆ ಕೊಡ್ತಾ ಇತ್ತು. 1-1.5 ತಿಂಗಳು ಟ್ರಾಫಿಕ್ ನಿಲ್ಲಿಸಬೇಕಾದಂತ ಪರಿಸ್ಥಿತಿ ಇರ್ತಿತ್ತು. ಇನ್ನು ಹಾಗಾಗಬಾರ್ದು, ಶಾಶ್ವತವಾಗಿ ಇದೊಂದು ಬಂದೋಬಸ್ತ್ ಆಗಿರಬೇಕು ಅಂತ ಹೇಳಿ ಮಾಡಿದ್ವಿ. ನಿನ್ನೆ ದಿನ ಇದು ಮಾಡಬೇಕಾದ್ರೆ ಧರಿಸಿ ಸುಮಾರು 3 ಜನ ಮೃತ ಹೊಂದಿದ್ರು. ಬಹಳ ನೋವಿನ ಸಂಗತಿ. ಯಾರೋ ಕೂಲಿಗಾಗಿ ಬಂದಿರತಕ್ಕಂಥ ಅವರು, ಆಮೇಲೆ ಒಬ್ಬ ಕಾಂಟ್ರಾಕ್ಟರ್ ಅಣ್ಣನ ಮಗನೇ ತೀರೋಗ್ಬಿಟ್ಟ. ಈ ರೀತಿ ಆಗಿದ್ದು ನಮ್ಗೆಲ್ಲರಿಗೂ ಕೂಡ ನೋವು ತಂದಿದೆ. ನಾನು ಕೂಡ ನಿನ್ನೆ ರಾತ್ರಿಯಿಂದ ಇಲ್ಲೇ ಇದ್ದೀನಿ. ನಮ್ಮ ತಹಸೀಲ್ದಾರು, ನಮ್ಮ ಪೊಲೀಸ್ ಟೀಮು, 2 ಜಿಲ್ಲೆಯ ಫೈರ್ ಟೀಮು ಇವರೆಲ್ಲರೂ ಕೂಡ ಇದ್ದು ಬಹಳ ಕಷ್ಟಪಟ್ಟು ಆ ಬಾಡಿಯನ್ನು ಹೊರಗೆ ತೆಗೆದು ಇವತ್ತು ಪೋಸ್ಟ್ ಮಾರ್ಟಮ್ ಆಗ್ತಾ ಇದೆ. ಓನ್ಲಿ ಲೈಟ್ ವೆಹಿಕಲ್ಸ್ ಏನಿತ್ತು ಅದನ್ನು ಮಾತ್ರ ಪರ್ಮಿಟ್ ಮಾಡಿತ್ತು. ಸೊ ಇವು ಕೂಡ ಅದರದ್ದು ಸ್ಟೆಬಿಲಿಟಿನ ತಿಳ್ಕೊಂಡು ಈಗ ಸದ್ಯಕ್ಕಂತೂ ಎಲ್ಲ ಬಂದ್ ಮಾಡಿದ್ದೀವಿ. ಇದು ಯಾರು ನಿರ್ಲಕ್ಷ್ಯ ಸರ್? ಇದು ನಿರ್ಲಕ್ಷ್ಯ ಅನ್ನೋಕ್ಕಿಂತ ತಾವು ಕೂಡ ಇಲ್ಲಿ ಇಮೇಜಸ್ ಅಲ್ಲಿ ನೋಡಿದ್ರೆ ಮಣ್ಣಿನ ಸ್ಟ್ರಕ್ಚರ್ ಏನಿದೆ ತುಂಬಾ ಪೋರಸ್ ಆಗಿರೋದ್ರಿಂದ ಅದು ಬೈಂಡಿಂಗ್ ಕೆಪಾಸಿಟಿ ಕಡಿಮೆ ಇತ್ತು ಅಂತ ಹೇಳಿ ಇಂಜಿನಿಯರ್ಸ್ ಕೂಡ ಯಾವುದೇ ಕಾಮಗಾರಿಗಳನ್ನ ಅದು ಇಂಥ ಕ್ರಿಟಿಕಲ್ ಕಾಮಗಾರಿಗಳನ್ನ ಸಾಯಿಲ್ ಟೆಸ್ಟ್ ಇಲ್ಲದೆ ಮಾಡೋದಿಲ್ಲ. ಸಾಯಿಲ್ ಟೆಸ್ಟ್ ಮಾಡಿನೇ ಮಾಡಿರ್ತಾರೆ. ಅದು ಕೂಡ ಇಂಟರ್ನಲ್ ಸ್ಟ್ರಕ್ಚರ್ ಏನಿದೆ ಅದು ವಿಸಿಬಲ್ ಆಗೋದಿಲ್ಲ. ಅದಕ್ಕೆ ನೋಡಿಕೊಂಡು ಯಾವ ರೀತಿ ತಪ್ಪಾಗಿದೆ ಅಂತ ಟೆಕ್ನಿಕಲ್ ಅಸೆಸ್ಮೆಂಟ್ ಕೂಡ ಮಾಡ್ತೀವಿ. 4-5 ವರ್ಷದಿಂದ ಇಲ್ಲಿ ದುಡಿಮೆಗೆ ಬರ್ತಿದ್ರು. 200 ಕಿಲೋಮೀಟರ್ ಇಲ್ಲಿ ಬರ್ತಿದ್ರು. ತನ್ನ ಹೆಂಡ್ರು ಮಕ್ಕಳು ಬಿಟ್ಟು ನಾವು ಬೇಡ ಬೇಡ ಅಂದರೂ ಇಲ್ಲಿ ಗುಡ್ಡಗಾಡು ಪ್ರದೇಶಕ್ಕೆ ದುಡ್ಲಿಕ್ಕೆ ಬರ್ತಿದ್ರು. ಅವ್ರ ಬಡತನ ಪರಿಸ್ಥಿತಿ ಒಳಗೆ ಅವ್ರಿಗೆ ಮನೆಯಲ್ಲಿ ಭಾಳ ಪರಿಸ್ಥಿತಿ ಗಂಭೀರ ಇರೋದಕ್ಕೋಸ್ಕರ ಇಲ್ಲೇ ದುಡಿಲಿಕ್ಕೆ ಬರ್ತಿದ್ರು. ಶಬೀರ್ ಅಹಮದ್ ಅವರು ಬರ್ತಿದ್ರು ಇಲ್ಲಿ ದುಡಿಲಿಕ್ಕೆ. 200 ಕಿಲೋಮೀಟರ್ ದೂರದಿಂದ ಬರ್ತಿದ್ರು. ಇದು ತಪ್ಪು ಸರ್ಕಾರಿ ಕಾಂಟ್ರಾಕ್ಟ್ದಾರದು ತಪ್ಪು. ಅಲ್ಲಿಂದ ಇಲ್ಲಿವರೆಗೆ ಕೆಲಸಕ್ಕೆ ಕರ್ಕೊಂಬಂದು ಬಡಪಾಯಿಗಳಿಗೆ ಈ ರೀತಿ ಇದು ಆಗೋದ್ಲಿಂತ ಸರ್ಕಾರಿ ಕಾಂಟ್ರಾಕ್ಟ್ದಾರ ತಪ್ಪು. ಅವ್ರಿಗೆ ಸುರಕ್ಷಿತೆ ಮಾಡಬೇಕಿತ್ತು, ಸುರಕ್ಷಿತೆ ಮಾಡಲಿಕ್ಕೆ ಆಗಲಿಲ್ಲ. ಇನ್ನೂ ಮತ್ತು ಅಚಾನಕ ದುರಂತ ಸಾವು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಮತ್ತೆ ಕನೆಕ್ಟ್ ಆಗಿದ್ದಾರೆ. ವಿನಯ್, ಆರಗ ಜ್ಞಾನೇಂದ್ರ ಅವರು ಶಾಸಕರು ಮಾತನಾಡಿದ್ದು ಕೇಳಿಸ್ಕೊಂಡು ಮತ್ತೊಂದು ಕಡೆ ಡಿಸಿ ಕೊಟ್ಟಂತ ಹೇಳಿಕೆಯನ್ನ ಕೂಡ ನೋಡಿದ್ವಿ. ನಿರ್ಲಕ್ಷ್ಯ ಅನ್ನುವಂಥ ವಿಚಾರವನ್ನ ಯಾರು ಕೂಡ ಮೆನ್ಷನ್ ಮಾಡ್ತಾ ಇಲ್ಲ. ಅದನ್ನು ಹೊರತುಪಡಿಸಿದಂಗೆ ಎಲ್ಲವನ್ನೂ ಕೂಡ ಮಾತನಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಅವರು ಹೇಳ್ತಾ ಇದ್ದಾರೆ, ಹಿಂದೆ ಇಲ್ಲಿ ಕಾಮಗಾರಿ ಮಾಡಿದಂಥವರು ಹುಡಿ ಮಣ್ಣನ್ನ ಬಳಕೆ ಮಾಡಿದ್ರು, ಅದೇ ರೀಸನ್ ಅನ್ನುವಂಥ ರೀತಿಯಲ್ಲಿ. ಅರುಣ್, ಏನು ತೀರ್ಥಹಳ್ಳಿ ಶಾಸಕರ ಮಾತುಗಳನ್ನ ನೋಡ್ತಾ ಹೋದ್ರೆ ಒಂದು ರೀತಿಯಲ್ಲಿ ತಮ್ಮ ಸಂಬಂಧಿಯನ್ನ ಉಳಿಸೋದಕ್ಕೆ ಮುಂದಾದ್ರ ಅನ್ನೋ ಒಂದು ಅನುಮಾನ ಈಗ ಕಾಣಿಸ್ತಾ ಇರೋದು. ಯಾಕಂದ್ರೆ ಅವರ ಗಳು ಒಂದು ರೀತಿಯಲ್ಲಿ ಉಡಾಫೆ ಆಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಏನು ಹೋದ 3 ಜೀವಗಳಿಗೂ ಕೂಡ ಒಂದು ರೀತಿಯಲ್ಲಿ ಅವಮಾನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿರುವಂತಹ ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರ ನಿರ್ಲಕ್ಷ್ಯವನ್ನ ಕುರಿತು ಯಾವುದೇ ರೀತಿಯ ಮಾತುಗಳನ್ನ ಆಡ್ತಾ ಇಲ್ಲ. ಆದ್ರೆ ಗುತ್ತಿಗೆದಾರ ಏನಿದ್ದಾರೆ ಅವರನ್ನ ಉಳಿಸೋದಕ್ಕೆ ಈ ರೀತಿ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನ ಬರ್ತಾ ಇರೋದು. ಯಾಕಂದ್ರೆ ಅಲ್ಲಿ ನಡೆದಿರುವುದು ಆಕಸ್ಮಿಕ ಘಟನೆ. ಅಲ್ಲಿ ಯಾವುದೇ ರೀತಿಯಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಯಾವುದು ಇಲ್ಲ ಅನ್ನೋ ಒಂದು ಮಾತುಗಳನ್ನ ಅವರು ಆಡ್ತಾ ಇರೋದು. ಒಟ್ಟಿನಲ್ಲಿ ಈ ಘಟನೆ ಏನಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ತಪ್ಪುಗಳನ್ನ ಅವರು ಹೇಳದೆ, ಅಂದ್ರೆ ಅವರ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಆದಂತಹ ಏನು ಇದು ತಪ್ಪೇನಿದೆ, ಪ್ರಕರಣ ಏನಿದೆ ಅದನ್ನ ಮುಚ್ಚ ಹಾಕೋದಕ್ಕೆ ಅವರು ಕೂಡ ಸಾಥ್ ನೀಡ್ತಾ ಇದ್ದಾರಾ ಅನ್ನೋ ಒಂದು ಅನುಮಾನ ಕಾಡ್ತಾ ಇರೋದು. ಒಟ್ಟಿನಲ್ಲಿ ಈಗ ಈ ಪ್ರಕರಣವನ್ನ ಬೇರೆಡೆಗೆ ತಿರುಗಿಸಿ, ಅಂದ್ರೆ ಅದು ಕೇವಲ ಆಕಸ್ಮಿಕ ಅನ್ನೋ ಒಂದು ಮಾತುಗಳನ್ನ ಆಡಿ ಅದನ್ನ ಬೇರೆಡೆಗೆ ತಿರುಗಿಸುವಂತ ಕೆಲಸ ಆಗ್ತದೆ. ಯಾಕಂದ್ರೆ ಇಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಶಿಕ್ಷೆ ಆಗ್ಬೇಕು. ಅಧಿಕಾರಿ ಆಗಿರ್ಬೋದು ಅಥವಾ ಗುತ್ತಿಗೆದಾರ ಆಗಿರ್ಬೋದು, ಯಾರೇ ಆಗಿದ್ರು ಕೂಡ ಅಷ್ಟೊತ್ತಿಗೆ 6:30 ನಂತರ ಯಾಕೆ ಕೆಲಸ ಮಾಡಿಸ್ತಾ ಇದ್ರು
ಅಲ್ಲಿ ಯಾಕೆ ಕುತ್ತಿಗೆ ಕಾರ್ಮಿಕರನ್ನ ಇಳಿಸ್ಕೊಂಡು ಕೆಲಸ ಮಾಡಿಸ್ತಾ ಇದ್ರು ಅನ್ನೋ ಮಾತುಗಳನ್ನ ಕೇಳಿದ್ರೆ ಅದಕ್ಕೆ ಯಾವುದೇ ರೀತಿಯ ಉತ್ತರ ನಾವು ಅಧಿಕಾರಿಗಳಾಗಿರ್ಬೋದು ಹಾಗೆ ಅಲ್ಲಿ ಶಾಸಕರಾಗಿರ್ಬೋದು ಯಾರು ಕೂಡ ಹೇಳ್ತಾ ಇಲ್ಲ. ಒಟ್ನಲ್ಲಿ ಇದನ್ನ ಕೇವಲ ಆಕಸ್ಮಿಕ ಅಂತ ಹೇಳಿ ಅದನ್ನ ತಿರುಗಿಸೋದಕ್ಕೆ ಪ್ರಕರಣನ ತಿರುಗಿಸೋದಕ್ಕೆ ಕೆಲಸ ಮಾಡ್ತಾ ಇದಾರೆ ಅನ್ನೋ ಅನುಮಾನ ಕಾಡ್ತಾ ಇದೆ. ಅರುಣ್, ಥ್ಯಾಂಕ್ ಯು ವಿನಯ್. ಡೀಟೇಲ್ಸ್